ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಥರ್ಸ್ಡೇ. ನಾನು ಇವಾಗ ಆಫೀಸಿಂದ ಬಂದದಷ್ಟೇ, ತುಂಬ ಟಯರ್ಡ್ ಆಗಿದೆ. ನನಗೆ ಆಫೀಸಲ್ಲಿ ಜಾಸ್ತಿ ವಿಡಿಯೋ ಎಲ್ಲ ತೆಗಿಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಲ್ಲಿ ಯಾರು ಸಹ ಕಂಫರ್ಟೇಬಲ್ ಇರೋದಿಲ್ಲ. ಮತ್ತೆ ಎಂತ ಅಂತ ಹೇಳಿದರೆ ಅವರಿಗೆ ಯಾರಿಗೂ ಗೊತ್ತಿಲ್ಲ ನಂದು ಯೂಟ್ಯೂಬ್ ಚಾನೆಲ್ ಇದೆ ಅಂತೇಳಿ. ಸೊ ಈವ್ನಿಂಗ್ ಬಂದು ಬೇಗ ಕುಕ್ಕಿಂಗ್ ಎಲ್ಲ ಮಾಡಿ ನಾವು ರಾತ್ರಿ ಹೀಗೇ ಹೊರಗಡೆ ಹೋಗ್ತಿದ್ದೇವೆ. ನಮಗೆ ಕೋರಿ ರೊಟ್ಟಿ ಅದು ಇದು ಎಲ್ಲ ಬೇಕಿತ್ತು, ಅದಕ್ಕೆ ನಾವು ಅಂದ್ಕೊಂಡ್ವಿ ನಾವು ಪ್ರಿನ್ಸ್ ಸ್ಟೋರಿಗೆ ಹೋಗ್ತೇವೆ ಅಂತೇಳಿ. ನಮಗೆ ಇಲ್ಲಿ ದುಬೈಯಲ್ಲಿ ಅಂದರೆ ಕೋರಿ ರೊಟ್ಟಿ, ಬಾಫದ್ ಹುಡಿ ಮತ್ತು ಏನಾದರೂ ಊರಿದ್ದು ಏನೆಲ್ಲ ಸಿಗುತ್ತಲ್ಲ ಅದೆಲ್ಲ ನಮಗೆ ಇಲ್ಲಿ ಪ್ರಿನ್ಸ್ ಸ್ಟೋರಲ್ಲಿ ಸಿಗುತ್ತೆ. ಇಲ್ಲಿ ಅವ್ರದ್ದು ತುಂಬ ಬ್ರಾಂಚಸ್ ಇದೆ. ಸೊ ನಾವು ಊರಿಂದ ಇಷ್ಟು ದೂರ ಇದ್ದರೂ ನಮಗೆ ಅದು ಸಿಗೋದಿಲ್ಲ ಇದು ಸಿಗೋದಿಲ್ಲ ಅಂತೇಳಿ ಟೆನ್ಷನ್ ಒಂದು ಇರೋದಿಲ್ಲ. ಇಲ್ಲಿ ಎಲ್ಲ ಸಿಗ್ತದೆ. ಮುಂಚೆ ಎಲ್ಲ ಉಂಟಲ್ಲ, ನಾವು ಊರಿಂದ ಬರಬೇಕಿದ್ರೆ ತುಂಬ ನಮಗೆ ಇರುವುದೇ 30 ಕಿಲೋ. ಅದರಲ್ಲಿ ನಾವೆಲ್ಲ ಅಂದರೆ ಪ್ಯಾಕೆಟ್ ಮಾಡಿ ಕಟ್ಟಿ ಎಲ್ಲ ಬರ್ತಿದ್ವಿ, ಕೋರಿ ರೊಟ್ಟಿ, ಬಫದ್ ಹುಡಿ ಅದು ಇದು. ಬಟ್ ಇವಾಗ ಎಲ್ಲನೂ ಇಲ್ಲಿ ಸಿಗುತ್ತೆ. ನಾವು ಊರಿಂದ ಬರಬೇಕಿದ್ರೆ ಅದರದ್ದೊಂದು ಟೆನ್ಷನ್ ಇರೋದಿಲ್ಲ. ಈವನ್ ಪಿಕ್ಕಲ್ಸ್, ಪ್ರೆಸ್ಟೋದು ಅದು ಇದು ಎಲ್ಲ ಸಿಗುತ್ತೆ. ಸೊ ಅದರದ್ದೊಂದು ಟೆನ್ಷನ್ ಇಲ್ಲ. ಮತ್ತು ತುಂಬ ದಿನ ಆಯಿತು ನಾವು ಕೋರಿ ರೊಟ್ಟಿ ಅಂತೂ ತಿನ್ನಲೇ ಇಲ್ಲ. ಸೊ ತುಂಬ ಆಸೆ ಆಗ್ತಿತ್ತು, ಅದನ್ನು ತರಲಿಕ್ಕೆ ನಾವು ಇವಾಗ ಹೋಗ್ತಿದ್ದೇವೆ. ಮತ್ತು ನಾವು ಹಾಗೇನೆ ಅಂದ್ಕೊಂಡ್ವಿ ಬೀಚಿಗೆ ಸಹ ಹೋಗುವ ಅಂತೇಳಿ. ನಾನೆಲ್ಲನೂ ನಿಮಗೆ ತೋರಿಸ್ತೇನೆ. ದುಬೈಲಿ ಅಂತ ಹೇಳಿದರೆ ದಿನದ್ದು ಟೈಮಲ್ಲಿ ಅಂದರೆ ಡೇ ಟೈಮಲ್ಲಿ ತುಂಬ ಬಿಸಿಲಿರುತ್ತೆ, ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ತುಂಬ ಹ್ಯುಮಿಡಿಟಿ ಇರುತ್ತೆ. ಅದಕ್ಕೆ ಯೂಶ್ವಲಿ ಡೇ ಟೈಮಲ್ಲಿ ಅಷ್ಟು ಅಂದರೆ ಜನ ಪ್ರಿಫರ್ ಮಾಡೋದಿಲ್ಲ ಔಟ್ಸೈಡ್ ಹೋಗಲಿಕ್ಕೆ. ಸೊ ಎಲ್ಲರೂ ಉಂಟಲ್ಲ ನೈಟ್ ಟೈಮಲ್ಲಿ ಹೊರಗಡೆ ಹೋಗ್ತಾರೆ, ಅಂದರೆ ಬೀಚಿಗೆ, ಪಾರ್ಕಿಗೆ ಈ ಥರ. ಸೊ ನೈಟ್ ಆಗಬೇಕಿದ್ರೆ ಟ್ರಾಫಿಕ್ ಎಲ್ಲ ತುಂಬ ಇರುತ್ತೆ. ಮತ್ತು ಇವತ್ತು ಥರ್ಸ್ಡೇ ಆದದ್ರಿಂದ ಅಷ್ಟು ಟ್ರಾಫಿಕ್ ನಮಗೆ ಸಿಗಲಿಲ್ಲ. ಇವಾಗ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಆಗಬೇಕಿದ್ರೆ ಉಂಟಲ್ಲ ತುಂಬ ಟ್ರಾಫಿಕ್ ಇರ್ತದೆ ರೋಡಲ್ಲೆಲ್ಲ. ನಿಮಗೆ ಮುಂದೆ ಅಲ್ಲೊಂದು ದೊಡ್ಡ ಬಿಲ್ಡಿಂಗ್ ಕಾಣ್ತಿರ್ಬೋದು, ಅದಕ್ಕೆ ಒನ್ ಆ್ಯಂಡ್ ಓನ್ಲಿ ಜಾಬಿಲಾ ಅಂತ ಹೇಳ್ತಾರೆ. ಅದು ಇಲ್ಲಿದು ಫೇಮಸ್ ಬಿಲ್ಡಿಂಗ್. ಅಲ್ಲಿದು ವಿಶೇಷತೆ ಎಂತ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಅದು ತುಂಬ ಲಕ್ಸುರಿಯಸ್ ಪ್ಲೇಸ್ ಮತ್ತು ತುಂಬ ಎಕ್ಸ್ಪೆನ್ಸಿವ್ ಕೂಡ. ಮತ್ತು ನಿಮ್ಗೆ ಅಲ್ಲೊಂದು ಲೈನ್ ಥರ ಕಾಣಿಸುತ್ತಲ್ಲ 2 ಬಿಲ್ಡಿಂಗ್ ಮಧ್ಯೆ, ಫುಲ್ಲು ಸ್ವಿಮ್ಮಿಂಗ್ ಪೂಲು. ಇದು ತುಂಬ ಅಂದರೆ ಒಂಥರ ನೋಡಲಿಕ್ಕೆ ಚಂದ ಬಿಲ್ಡಿಂಗ್. ಇವಾಗ ನಮ್ಮದು ರೋಡ್ ಉಂಟಲ್ಲ, 2 ಬಿಲ್ಡಿಂಗ್ ಇದು ಮಧ್ಯದಿಂದ ಕ್ರಾಸ್ ಆಗಿ ಹೋಗ್ತದೆ, ನೀವು ನೋಡಿ. ದುಬೈದು ನೈಟ್ ಲೈಫ್ ಆ್ಯಕ್ಚುಲಿ ತುಂಬ ಚಂದ. ನಿಮ್ಮದು ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಇದ್ರೆ ಉಂಟಲ್ಲ, ಇಲ್ಲಿ ನೈಟ್ ಟೈಮಲ್ಲಿ ತುಂಬ ಪಾರ್ಕಲ್ಲಿ, ಬೀಚಲ್ಲೆಲ್ಲ ಹೋಗಿ ತುಂಬ ಎಂಜಾಯ್ ಮಾಡ್ತಾರೆ. ಫ್ಯಾಮಿಲಿ ಇದ್ದರೆ ಮಾತ್ರ ಆಯಿತಾ, ಇಲ್ಲಾದರೆ ಇಲ್ಲಿದ್ದು ಲೈಫ್ ಕೇಳಲೇಬೇಡಿ ನೀವು. ಸೊ ಇವಾಗ ನಿಮಗೆ ಅಲ್ಲೊಂದು ರೌಂಡ್ ಶೇಪಲ್ಲಿ ಬಿಲ್ಡಿಂಗ್ ಕಾಣ್ಬೋದು. ಅದಕ್ಕೆ ಉಂಟಲ್ಲ ವರ್ಲ್ಡ್ ಇದು ಮೋಸ್ಟ್ ಬ್ಯೂಟಿಫುಲ್ ಬಿಲ್ಡಿಂಗ್ ಅಂತ ಹೇಳ್ತಾರೆ. ಅದಕ್ಕೆ ಆ್ಯಕ್ಚುಲಿ ಮ್ಯೂಸಿಯಂ ಆಫ್ ದ ಫ್ಯೂಚರ್ ಅಂತ ಹೇಳ್ತಾರೆ. ನಾವು ಇಲ್ಲಿ ತನಕ ಅದರೊಳಗಡೆ ಹೋಗಲಿಲ್ಲ, ಬಟ್ ಇನ್ನೊಂದ್ಸಲ ನಾನು ಯಾವಾಗಾದರೂ ಹೋದರೆ ನಾನು ಅಲ್ಲಿದ್ದು ಶೋರ್ಲಿ ವಿಡಿಯೋ ಮಾಡ್ತೇನೆ. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ಬಿಲ್ಡಿಂಗ್ ಸಿಗ್ತದೆ. ಇದಕ್ಕೆ ದುಬೈ ಫ್ರೇಮ್ ಅಂತ ಹೇಳ್ತಾರೆ. ನೀವು ನೋಡಿ, ಅದು ಫ್ರೇಮ್ ಥರ ಇದೆ ಆ ಶೇಪಲ್ಲಿ. ಅದು ಫುಲ್ ಬಿಲ್ಡಿಂಗಿಗೆ ಗೋಲ್ಡ್ ಸ್ಟೇನ್ಲೆಸ್ ಸ್ಟೀಲಲ್ಲಿ ಕೋಟಿಂಗ್ ಮಾಡಿದ್ದಾರೆ. ನಾನೊಂದು ಆಲ್ಮೋಸ್ಟ್ 2 ವರ್ಷ ಮುಂಚೆ ದುಬೈ ಫ್ರೇಮಿಗೆ ಹೋಗಿದ್ದೆ. ಮೇಲೆ ಒಂದು ನಿಮಗೆ ಲೈನ್ ಥರ ಕಾಣಿಸುತ್ತಲ್ಲ, ಅದು ಆ್ಯಕ್ಚುಲಿ ಫುಲ್ ಗ್ಲಾಸಿಂದ ಮಾಡಿದ್ದು. ಅಲ್ಲಿ ನಿಮಗೆ ನಡಿಲಿಕ್ಕೆಲ್ಲ ಇರ್ತದೆ. ಸೊ ಅಲ್ಲಿ ನಿಮಗೆ ಒಂದು ಸೈಡ್ ಫುಲ್ ನ್ಯೂ ದುಬೈ ಕಾಣಿಸುತ್ತೆ, ಮತ್ತೊಂದು ಸೈಡ್ ಫುಲ್ ಓಲ್ಡ್ ದುಬೈ ಕಾಣಿಸುತ್ತೆ. ಅದೇ ಅಲ್ಲಿದ್ದು ವಿಶೇಷತೆ. ಸೊ ಇವಾಗ ಪ್ರಿನ್ಸ್ ಸ್ಟೋರಿಗೆ ನಾವು ಹತ್ರ ರೀಚ್ ಆದ್ವಿ. ಮತ್ತು ಇದು ಪ್ರಿನ್ಸ್ ಸ್ಟೋರ್ ಇರೋದು ಕರಾಮದಲ್ಲಿ. ಪ್ರಿನ್ಸ್ ಸ್ಟೋರ್ ಇದು ತುಂಬ ಬ್ರಾಂಚ್ ಇದೆ ಇಲ್ಲಿ, ಆಯಿತಾ. ಶಾರ್ಜಾದಲ್ಲಿ ಸಹ ಇದೆ, ದುಬೈಯಲ್ಲಿ ಸಹ ತುಂಬ ಕಡೆ ಇವರದ್ದು ಬ್ರಾಂಚ್ ಇದೆ. ಸೊ ಈ ಬ್ರಾಂಚ್ಗೆ ನಾನು ಫಸ್ಟ್ ಟೈಮ್ ಇವತ್ತು ಬರ್ತಿರೋದು. ಸೊ ಇಲ್ಲಿ ನಿಮಗೆ ಬೇಕಾದದ್ದು ಸಿಗ್ತದೆ. ಜೇನುತುಪ್ಪ ಅಂತೆ, ಅವಲಕ್ಕಿ, ಬಫದ್ ಹುಡಿ, ಮತ್ತು ತುಂಬ ಅಂದರೆ ಕಬಾಬಿದ್ದು ಹುಡಿ, ತುಂಬ ನೋಡಿ ಬಫದ್ ಹುಡಿ ನೋಡಿ ಎಲ್ಲ ಇದೆ. ನಾವು ಮುಂಚೆ ರಾಶಿ ಊರಿಂದ ತರ್ತಿದ್ವಿ, ಇವಾಗಂತೂ ನಮಗೆ ಅದೊಂದು ಟೆನ್ಷನೇ ಇಲ್ಲ, ಇಲ್ಲೆಲ್ಲ ಸಿಗ್ತದೆ. ಮತ್ತು ಎಲ್ಲ ಹೋಮ್ ಮೇಡ್ ಮಸಾಲ ಅದು ಇದು ಎಲ್ಲ ಇದೆ ಇಲ್ಲಿ. ಮತ್ತು ಪಾನಿಪುರಿ ಸಹ ನೀವು ನೋಡ್ಬೋದು, ಮತ್ತು ಅವಲಕ್ಕಿ ಸಹ ಸಿಗ್ತದೆ ಇಲ್ಲಿ. ನಾವಿವಾಗ ಇಷ್ಟು ಐಟಮ್ ತೊಗೊಂಡ್ವಿ. ನನಗೆ ಪ್ರಾನ್ಸ್ ಗೀ ರೋಸ್ಟಿಗೆ ಮಸಾಲ ಸಿಕ್ಕಿತು, ಮತ್ತು ಚಕ್ಲಿ ಎಲ್ಲ ಆಫರಲ್ಲಿ ಸಿಕ್ಕಿತು. ಹೋಳಿಗೆ ಸಿಕ್ತು ಕೊಕೊನೆಟ್ಟಿದ್ದು, ತುಂಬ ಖುಷಿ ಆಯಿತು ನನಗೆ ಅದು ನೋಡಿ. ಮತ್ತು ಕರಿ ಬಿಸ್ಕಿಟ್, ಕೋರಿ ರೊಟ್ಟಿ, ಮತ್ತು ಏನೆಲ್ಲ ನಮಗೆ ಬೇಕು ಅದೆಲ್ಲ ತೊಗೊಂಡ್ವಿ. ಮತ್ತು ಇಲ್ಲಿ ನೋಡಿ ಸ್ನ್ಯಾಕ್ಸಿಗೆ ಆಪ್ಷನ್ ನೋಡಿ ಎಷ್ಟಿದೆ ಅಂತೇಳಿ, ವೆರೈಟಿದ್ದು ತಿಂಡಿ. ಸೊ ಇದೆಲ್ಲ ಇವರು ಇಲ್ಲಿ ಮಾಡೋದು. ಸೊ ಎಲ್ಲ ತೊಗೊಂಡಾದ್ಮೇಲೆ ನಾವಿವಾಗ ಹೋಗ್ತಿದ್ದೇವೆ ಬೀಚಿಗೆ. ಸೊ ಆವಾಗ ನಾನು ದುಬೈ ಫ್ರೇಮ್ ಬಗ್ಗೆ ಹೇಳ್ತಿದ್ದಲ್ಲ, ಇವಾಗ ಅದು ನಮಗೆ ಕ್ಲಿಯರ್ ಆಗಿ ನೋಡಲಿಕ್ಕೆ ಸಿಗ್ತಾ ಉಂಟು. ನೀವು ನೋಡಿ, ಇದು ಒಂದು ಟೂರಿಸ್ಟ್ ಪ್ಲೇಸ್ ದುಬೈದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೇಮ್ ಥರ. ಆ ಫ್ರೇಮ್ ಇದು ಹತ್ರ ಹೋಗಿ ನೋಡಿದ್ರುಂಟಲ್ಲ, ಅದು ಎಷ್ಟು ದೊಡ್ಡದಿದೆ ಗೊತ್ತಾ. ನೀವು ಅದನ್ನು ಎಷ್ಟು ಮೇಲೆ ತನಕ ನೋಡಬೇಕು. ಸೊ ದೂರದಿಂದಲೇ ಅದು ಅಷ್ಟು ದೊಡ್ಡ ಕಾಣ್ತಿದೆ. ಇಮ್ಯಾಜಿನ್ ಮಾಡಿ ಹತ್ರದಿಂದ ಅದು ಹೇಗೆ ಕಾಣ್ಬೋದು ಅಂತೇಳಿ.
ಸೊ ನೋಡಿ, ಇದು ನಾನು 2 years ಮುಂಚೆ ಹೋದಾಗ ತೆಗೆದ ಫುಟೇಜ್. ಅಷ್ಟು ಕ್ಲಿಯರ್ ಇಲ್ಲ. ನೀವು ನೋಡ್ಬೋದು ಮೇಲಿಂದ ಹೀಗೆ ಕಾಣ್ತದೆ. ಒಂದು ಸೈಡ್ ನಿಮಗೆ ನ್ಯೂ ದುಬೈ ಕಾಣ್ತದೆ, ಇನ್ನೊಂದು ಸೈಡ್ ನಿಮಗೆ ಫುಲ್ ಓಲ್ಡ್ ದುಬೈ ಕಾಣಿಸುತ್ತೆ. ಗ್ಲಾಸ್ ಮೇಲೆ ಅಂತೂ ನಾನು ಆರಾಮ್ಸೆ ನಡೀತಿದ್ದೇನೆ, ಬಟ್ ಅಲ್ಲಿ ಹೋದ್ಮೇಲೆ ಫಸ್ಟಿಗೆ ಸ್ವಲ್ಪ ಭಯ ಆಗ್ತದೆ. ಇಲ್ಲಿ ನೋಡಿ ಮೆಟ್ರೋ ಹೋಗ್ತಿದೆ. ಇಲ್ಲಿ ಮೆಟ್ರೋದು ಕನೆಕ್ಟಿವಿಟಿ ಸಹ ತುಂಬ ಚೆನ್ನಾಗಿದೆ. ಇವಾಗ ನಾವು ಶೇಖ್ ಝಾಯದ್ ರೋಡಿಂದ ಹೋಗ್ತಿದ್ದೇವೆ. ದುಬೈದ್ದು ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್ ಅಂತ ಹೇಳಿದರೆ ಶೇಖ್ ಝಾಯದ್ ರೋಡು. ನಿಮಗೆ ಅಲ್ಲಿ ಫುಲ್ಲು ಆಚೆ ಲೆಫ್ಟ್ ಮತ್ತು ರೈಟ್ ಸೈಡ್ ಫುಲ್ಲು ಟಾಲ್ ಬಿಲ್ಡಿಂಗ್ ಸಿಗ್ತದೆ ನೋಡಲಿಕ್ಕೆ. ಇದು ನಂದು ಫೇವ್ರೆಟ್ ಪ್ಲೇಸ್. ನೈಟ್ ಟೈಮಲ್ಲಿ ಇಲ್ಲಿದ್ದು ವ್ಯೂ ಮಾತ್ರ ಅಮೇಝಿಂಗ್. ಇದಕ್ಕೆ ದುಬೈದು ಡೌನ್ ಟೌನ್ ಅಂತ ಹೇಳ್ತಾರೆ. ಮತ್ತು ಇದು ತುಂಬ ಬ್ಯುಸಿಯೆಸ್ಟ್ ರೋಡ್ ದುಬೈದ್ದು. ಇಲ್ಲಿ ನೋಡ್ಬೋದು ನೀವು, ಮ್ಯೂಸಿಯಂ ಆಫ್ ದ ಫ್ಯೂಚರ್ ನಮಗೆ ಪುನಃ ಸಿಕ್ಕಿತು. ನಾವು ಅವಾಗ ಲೆಫ್ಟ್ ಸೈಡಿಂದ ನಾವು ಅದನ್ನು ನೋಡಿದ್ದು. ಇವಾಗ ನಮಗೆ ಪ್ರಾಪರ್ ಶೇಖ್ ಝಾಯದ್ ರೋಡಿಂದ ನೋಡಲಿಕ್ಕೆ ಸಿಗ್ತಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಬಿಲ್ಡಿಂಗ್ ಅಂತ. ಇದಕ್ಕೆ ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್ ಆಫ್ ದುಬೈ ಅಂತ ಹೇಳ್ತಾರೆ. ಮತ್ತು ನಿಮ್ಮದು ಇದು ಇನ್ಫ್ಲುಯೆನ್ಸರ್ ಎಲ್ಲ ಬಂದು ಫೋಟೋ ಎಲ್ಲ ತೆಗಿತಾರಲ್ಲ, ಅದೆಲ್ಲ ಇದೇ ರೋಡಲ್ಲಿ. ಇಲ್ಲಿ ತುಂಬ ಮಂದಿ ಇನ್ಫ್ಲುಯೆನ್ಸರ್ ರೀಲ್ಸ್, ಫೋಟೋಶೂಟ್, ವಿಡಿಯೋ ಶೂಟ್ ಎಲ್ಲ ಮಾಡ್ತಾರೆ ಈ ಜಾಗದಲ್ಲಿ. ಸೊ ಇವಾಗ ನಾವು ಬೀಚಿಗೆ ಹೋಗ್ತಿದ್ದೇವೆ. ಇದರ ಹೆಸರು ನೈಟ್ ಬೀಚ್ ಅಂತೇಳಿ. ಇದು ಜುಮೇರಾದಲ್ಲಿದೆ. ಮತ್ತು ನಂದು ಆಫೀಸ್ ಜುಮೇರಾದಲ್ಲಿಯೇ ಇರೋದು. ಇದೇ ರೂಟಿಂದ ನಾನು ಡೈಲಿ ಆಫೀಸಿಗೆ ಹೋಗೋದು. ನೈಟ್ ಬೀಚ್ ಇವಾಗ ತುಂಬ ಚೆನ್ನಾಗಿದೆ. ಅದಕ್ಕೆ ನೈಟ್ ಬೀಚ್ 24/7 ಅಂತ ಹೇಳ್ತಾರೆ. ಮೇ ಬಿ ಅದು 24/7 ಓಪನ್ ಇರುತ್ತಾ ಅಂತೇಳಿ ನಂಗೆ ಗೊತ್ತಿಲ್ಲ. ಸೊ ಇಲ್ಲಿಂದ ರೈಟ್ ಸೈಡ್ ಹೋದರೆ ಒಂದು 5-10 ನಿಮಿಷದಲ್ಲಿ ನಂದು ಆಫೀಸ್ ಸಿಗ್ತದೆ. ಇಲ್ಲಿಂದ ನಾವು ಇವಾಗ ಲೆಫ್ಟ್ ಸೈಡ್ ತಗೋತಿದ್ದೇವೆ. ನೈಟ್ ಟೈಮಲ್ಲಿ ಬೀಚಿಗೆ ಹೋಗೋದು ಮಜಾನೇ ಬೇರೆ ಅಲ್ಲ. ಮತ್ತು ಸಮುದ್ರದ್ದು ಅಲೆದ್ದು ಸೌಂಡ್ ಎಲ್ಲ ರಾತ್ರಿ ಟೈಮಲ್ಲಿ ಕೇಳಲಿಕ್ಕೆ ತುಂಬ ಚಂದ. ನೋಡಿ ಇವಾಗ ನಾವು ರೀಚ್ ಆದ್ವಿ. ಇದೇ ನೈಟ್ ಬೀಚ್ 24/7. ಸೊ ಬೇಗ ಗಾಡಿ ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗುವ. ಇದಕ್ಕೆ ಎಂಟ್ರೆನ್ಸ್ ತುಂಬ ಜಾಗದಿಂದ ಇದೆ, ಎಲ್ಲಿಂದ ಸಹ ಹೋಗ್ಬೋದು. ನಾವಿವಾಗ ಇಲ್ಲಿಂದ ಹೋಗ್ತಿದ್ದೇವೆ. ಮತ್ತು ಎಂಟ್ರೆನ್ಸ್ ಅಲ್ಲಿ ಈ ಥರ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇದು ಎಂಟ್ರೆನ್ಸ್ ಅಲ್ಲ, ಬಟ್ ಇಲ್ಲಿಂದ ಎಂಟರ್ ಮಾಡಿದಷ್ಟೇ ನಮಗೆ ಈ ಥರ ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲ ಸಿಕ್ಕಿತ್ತು. ಬಟ್ ಇಲ್ಲಿ ಇವಾಗ ಖಾಲಿ ಇದೆ. ಇದು ಯೂಶ್ವಲಿ ಖಾಲಿ ಇರುವುದಿಲ್ಲ, ಎಲ್ಲ ಯಾರಾದರೂ ಕೂತ್ಕೊಂಡಿರ್ತಾರೆ. ಇವಾಗ ಇಲ್ಲಿ ಖಾಲಿ ಇರುವುದೇ ಒಂದು ಅಪರೂಪ. ದುಬೈಲಿ ಉಂಟಲ್ಲ ತುಂಬ ಬೀಚ್ ಇದೆ, ಬಟ್ ಈ ಬೀಚ್ ನಮ್ಮದು ತುಂಬ ಫೇವ್ರೆಟ್. ಇಲ್ಲಿ ಉಂಟಲ್ಲ ನೀವು ನೀರಲ್ಲಿ ಸಹ ಆಟ ಆಡ್ಬೋದು, ಎಂಥ ಪ್ರಾಬ್ಲಮ್ ಇಲ್ಲ. ಟೈಮ್ ಲಿಮಿಟ್ ಇದೆಯಾ ಗೊತ್ತಿಲ್ಲ, ಬಟ್ ನಿಮಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಮತ್ತು ಶವರ್ ಮಾಡ್ಬೋದು. ಮತ್ತು ತುಂಬ ಜಾಗದಲ್ಲಿ ಅವರು ಔಟ್ಸೈಡ್ ಸಹ ಶವರ್ ಆಪ್ಷನ್ ಹಾಕಿದ್ದಾರೆ. ಸೊ ಈ ಬೀಚಿದು ಬ್ಯೂಟಿ ಅಂತ ಹೇಳಿದರೆ ಇದು. ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೋದು, ನಾನು ನಿಮಗೆ ತೋರಿಸ್ತೇನೆ. ಮತ್ತು ಸೈಡಲ್ಲಿ ನೀರೆಲ್ಲ ನೀವು ಆಟ ಆಡ್ಬೋದು. ತುಂಬ ಮೀನು ಸಿಗ್ತದೆ ನಿಮಗೆ. ಶೋರಲ್ಲೇ ತುಂಬ ಮೀನು ಸಿಗ್ತದೆ, ಚಿಕ್ಕ ಚಿಕ್ಕ ಮೀನು ಸಿಗ್ತದೆ. ಮತ್ತು ನೀವು ಆಟ ಆಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಎಲ್ಲ ಬಂದು. ಸೊ ಇಲ್ಲಿಂದ ಹೀಗೆ ನಡ್ಕೊಂಡು ಹೋದರೆ ಈ ಥರ ವ್ಯೂ ಸಿಗ್ತದೆ. ನಾವು ಥರ್ಸ್ಡೇ ಬಂದದ್ರಿಂದ ಸ್ವಲ್ಪ ಖಾಲಿ ಇದೆ, ಇಲ್ಲಾಂದರೆ ಇದು ಫುಲ್ ಇರ್ತದೆ ಈ ಬೀಚ್. ನಾವು ಜಸ್ಟ್ ಇಲ್ಲಿ ವಿಸಿಟ್ ಮಾಡಲಿಕ್ಕೆ ಬಂದದ್ದು. ನಾವು ಡ್ರೆಸ್ ಎಲ್ಲ ತಂದಿರಲಿಲ್ಲ, ಅದಕ್ಕೆ ನಾವು ಜಸ್ಟ್ ಹೀಗೆ ಬಂದು ವಾಪಸ್ ಹೋಗ್ತಿದ್ದೇವೆ. ಫುಲ್ ಡೇ ಕೆಲಸ ಮಾಡಿ ಟಯರ್ಡ್ ಆಗಿರುತ್ತಲ್ಲ, ಸಂಜೆ ಟೈಮಲ್ಲಿ ಬೀಚ್ ಹತ್ರ ಬಂದು ಈ ಗಾಳಿಗೆ ಕೂತ್ಕೊಂಡ್ರೆ ಫುಲ್ಲು ಮನಸ್ಸಿಗೆ ರಿಲ್ಯಾಕ್ಸ್ ಅನಿಸುತ್ತೆ. ಮತ್ತು ಈ ಥರ ಲೈಟ್ ಪೋಲ್ಸ್ ಇದೆ. ಇದರ ಇಂಟೆನ್ಸಿಟಿ ನೋಡಿ ತುಂಬ ಹೈ ಇದೆ. ಸೊ ಇದು ಸೇಫ್ಟಿಗೋಸ್ಕರ ಅವರು ಇನ್ಸ್ಟಾಲ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಚೇಂಜಿಂಗ್ ರೂಮ್, ಮತ್ತು ಶವರ್ ಸಹ ಇಲ್ಲಿ ಮಾಡ್ಬೋದು. ಸೊ ಹೀಗೇನೆ ಚೇಂಜಿಂಗ್ ರೂಮ್ ತುಂಬ ಜಾಗದಲ್ಲಿದೆ. ಇಲ್ಲಿ ನೋಡಿ ಸ್ಟ್ರೇ ಕ್ಯಾಟ್ ದಾರಿಯಲ್ಲೇ ಮಲಗಿತ್ತು, ಎಷ್ಟು ಕ್ಯೂಟ್ ಇದೆ ಅಲ್ಲ.
ಊರಲ್ಲಿ ಆದರೆ ತುಂಬ ಸ್ಟ್ರೀಟ್ ಡಾಗ್ಸ್ ಎಲ್ಲ ಸಿಗ್ತದೆ, ಇಲ್ಲಿ ಸ್ಟ್ರೀಟ್ ಡಾಗ್ಸ್ ಸಿಗೋದೇ ಇಲ್ಲ. ಸ್ಟ್ರೇ ಕ್ಯಾಟ್ಸ್ ತುಂಬ ಸಿಗುತ್ತೆ. ಅದೆಂತ ಸಹ ಮಾಡೋದಿಲ್ಲ, ಅದಕ್ಕೆ ಟಚ್ ಮಾಡಿದ್ರು ಅದಕ್ಕೆ ಖುಷಿ ಆಗ್ತದೆ, ಅದೆಂತ ಮಾಡೋದಿಲ್ಲ. ಮತ್ತು ಅದಕ್ಕೆ ಗೌರ್ಮೆಂಟ್ ಟೈಮ್ ಟು ಟೈಮ್ ಫುಡ್ ಎಲ್ಲ ಹಾಕ್ತದೆ, ಸೊ ಅದಕ್ಕೆ ಅದ್ರದ್ದು ಎಂತ ಟೆನ್ಷನ್ ಇರೋದಿಲ್ಲ. ಸೊ ಸ್ಟ್ರೀಟ್ ಕ್ಯಾಟ್ಸ್ ಯೂಶ್ವಲಿ ಪಾರ್ಕ್ ಮತ್ತು ಬೀಚಲ್ಲಿ ಜಾಸ್ತಿ ನೋಡಲಿಕ್ಕೆ ಸಿಗೋದು. ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಿದ್ದೇವೆ. ನಮಗೆ ಆಲ್ರೆಡಿ ಸಾಕಾಗಿತ್ತು, ಯಾಕಂದರೆ ವರ್ಕ್ ಎಲ್ಲ ಆಗಿ ಬಂದಿದ್ವಲ್ಲ. ಮತ್ತು ನಾಳೆ ನಮಗೆ ಪುನಃ ವರ್ಕಿಗೆ ಹೋಗ್ಲಿಕ್ಕಿದೆ, ಅದಕ್ಕೆ ನಾವು ಇವಾಗ ವಾಪಸ್ ಹೋಗ್ತಿದ್ದೇವೆ. ಆಲ್ರೆಡಿ 10:30 ಆಯಿತು ಆಲ್ಮೋಸ್ಟ್. ದುಬೈಯಲ್ಲಿ ನಮ್ಮದು ಲೈಫ್ ಇಷ್ಟೇ, ಕೆಲಸಕ್ಕೆ ಹೋಗು, ಪುನಃ ಬಂದು ಮನೆಗೆ ಬಂದು ಕುಕ್ಕಿಂಗ್ ಮಾಡು, ನೆಕ್ಸ್ಟ್ ಡೇ ಪುನಃ ಕೆಲಸಕ್ಕೆ ಹೋಗು. ಸೊ ಇದೇ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇರ್ತದೆ, ನಮಗೆ ರೆಸ್ಟ್ ಇರೋದಿಲ್ಲ. ಅದಕ್ಕೆ ನಾವು ಹೀಗೆ ಕೆಲವೊಮ್ಮೆ ನಮಗೋಸ್ಕರ ನಾವು ಟೈಮ್ ತೆಗಿಬೇಕಾಗ್ತದೆ. ನಾವು ಫ್ಯಾಮಿಲಿಯಿಂದ ತುಂಬ ದೂರ ಇರ್ತೇವೆ. ದುಬೈದು ಲೈಫ್ ಉಂಟಲ್ಲ, ನಿಮಗೆ ಹೀಗೆ ನೋಡಬೇಕಿದ್ರೆ ತುಂಬ ಲಕ್ಸುರಿಯಸ್ ವಾವ್ ಅಂತ ಅನ್ನಿಸ್ಬೋದು. ಆದರೆ ಅದು ಊರಿದ್ದು ಫೀಲಿಂಗ್ ಇದೆಯಲ್ಲ, ಅದು ಇಲ್ಲಿ ಸಿಗೋದಿಲ್ಲ. ಸೊ ನಮ್ಮದು ವೆಕೇಷನ್ ಟೈಮಲ್ಲಿ ನಾವು ಮಂಗಳೂರು ಏರ್ಪೋರ್ಟ್ ರೀಚ್ ಆದಾಗ ನಮ್ಮದು ಊರಿದ್ದು ಸ್ಮೆಲ್ ಮತ್ತು ಆ ಖುಷಿ ಮತ್ತು ಆ ಫೀಲಿಂಗ್ ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಫುಲ್ ವರ್ಷ ಕೆಲಸ ಮಾಡಿ ನಾವು ಆ 1 ತಿಂಗಳು ಆ್ಯನ್ಯುವಲ್ ಲೀವಿಗೆ ಕಾಯ್ತಿರ್ತೇವೆ. ಸೊ ಇನ್ನು ಜಸ್ಟ್ 1.5 ಮಂತಲ್ಲಿ ನಾವು ಊರಿಗೆ ಬರ್ತಿದ್ದೇವೆ. ಸೊ ನಮಗೆ ತುಂಬ ಖುಷಿ. ಐ ಹೋಪ್ ನಮಗೆ ಆ ಟೈಮಲ್ಲಿ ಮಳೆ ಸಿಕ್ಕಿದ್ರೆ ಸಾಕು. ಓಕೆ, ಸೊ ನಾವಿವಾಗ ಮನೆಗೆ ರೀಚ್ ಆದ್ವಿ. ರೆಸಿಡೆನ್ಷಿಯಲ್ ಬಿಲ್ಡಿಂಗಿಗೆ ಇಲ್ಲಿ ಬಿಲ್ಡಿಂಗಿದ್ದು ಕೆಳಗಡೆನೆ ಪಾರ್ಕಿಂಗ್ ಕೊಟ್ಟಿರ್ತಾರೆ. ಸೊ ಎಲ್ಲ ಅಪಾರ್ಟ್ಮೆಂಟಲ್ಲಿ ಒಂದೊಂದು ಗಾಡಿಗೆ ಪಾರ್ಕಿಂಗ್ ಕೊಡ್ತಾರೆ. ಮತ್ತು ನಮ್ಮದು ಊರಲ್ಲೆಲ್ಲ ನಾವು ಎಲ್ಲಿ ಸಹ ಪಾರ್ಕ್ ಮಾಡ್ಬೋದು, ಯಾರು ಕೇಳುವವರಿಲ್ಲ. ಆದರೆ ಇಲ್ಲಿ ಹಾಗೆ ಅಲ್ಲ, ಇಲ್ಲಿ ನಾವು ಹೊರಗಡೆ ಗಾಡಿ ಇಟ್ಟರೆ ಅದಕ್ಕೆ ಫೈನ್ ಹಾಕಿ ಹೋಗ್ತಾರೆ. ನೆಕ್ಸ್ಟ್ ಮಾರ್ನಿಂಗ್ ನಮಗೆ ಫೈನ್ ಇದು ಮೆಸೇಜ್ ಎಲ್ಲ ಬರ್ತದೆ. ಅದಕ್ಕೆ ನಾವು ಇಲ್ಲಿ ಪಾರ್ಕ್ ಮಾಡಬೇಕಿದ್ರೆ ಎವ್ರಿ ಟೈಮ್ ನಾವು ಯಾವ ಟೈಮಲ್ಲಿ ಸಹ ನಾವು ಗಾಡಿ ಪಾರ್ಕ್ ಮಾಡಬೇಕಿದ್ರೆ ತುಂಬ ಆಲೋಚಿಸಿ ಪಾರ್ಕ್ ಮಾಡಬೇಕಾಗ್ತದೆ. ಸೊ ಇದು ನಮ್ಮದು ಎಂಟ್ರೆನ್ಸ್ ಬಿಲ್ಡಿಂಗ್ ಇದ್ದು. ಸೊ ಮನೆಗೆ ರೀಚ್ ಆದ್ವಿ. ಇವಾಗ ತಂದ ಸಾಮಾನೆಲ್ಲ ಆರ್ಗನೈಸ್ ಮಾಡಿಡುವ. ಫಸ್ಟಿಗೆ ಕರಿ ಬಿಸ್ಕಿಟ್, ಮತ್ತು ಇದು ಪ್ರಾನ್ಸ್ ಗೀ ರೋಸ್ಟ್ ಪೌಡರ್, ಮತ್ತು ಇದು ಕೋಕಮ್ ಜ್ಯೂಸ್ ಕಾನ್ಸಂಟ್ರೇಟೆಡ್. ಇದು ನಾವು ತಂದಿಡ್ತೇವೆ, ಯಾರಾದರೂ ಗೆಸ್ಟ್ ಬಂದರೆ ಕೊಡ್ಬೋದಲ್ಲ ಬೇಗ ಮಾಡಿ. ಮತ್ತು ನಂದು ಫೇವ್ರೆಟ್ ಕೋರಿ ರೊಟ್ಟಿ, ಅದಕ್ಕೋಸ್ಕರನೇ ಹೋದದ್ದು. ಮತ್ತು ಚಕ್ಕುಲಿ, ಇದು ಆಫರಲ್ಲಿತ್ತು. ಮತ್ತು ಕಾಯಿ ಹೋಳಿಗೆ, ಇದು ಸಹ ನಮ್ದು ಇಬ್ಬರದು ಫೇವ್ರೆಟ್. ಇದು ಅಂತೂ ತಂದ ಒಂದೇ ದಿನದಲ್ಲಿ ಖಾಲಿಯಾಗಿದೆ. ಮತ್ತು ಎಳ್ಳು ಲಡ್ಡು ನಂದು ಹಸ್ಬೆಂಡಿದು ಫೇವ್ರೆಟ್, ಮತ್ತು ಚಿಕ್ಕಿ ಅದು ಸಹ ಅವ್ರದ್ದು ಫೇವ್ರೆಟ್. ಸೊ ಬೇಗ ಬೇಗ ನಾನು ಇದನ್ನೆಲ್ಲ ಅರೇಂಜ್ ಮಾಡ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೇನೆ. ಇಷ್ಟ ಆದರೆ ಪ್ಲೀಸ್ ನಂದು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಆದಷ್ಟು ಶೇರ್ ಮಾಡಿ. ಮತ್ತು ನೀವು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಬೇಗನೆ ಹೊಸ ವಿಡಿಯೋ ಜೊತೆ ನಿಮಗೆ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.